Students, the next concept is conversion of solid from one shape to another. Conversion of solid from one shape to another. What is conversion of solid from one shape to another? Students, we are sure you would have seen candles. Generally, they are in the shape of a cylinder. Uh, we may have also seen some candles shaped like an animals. How are they made? If you want a candle of any special shape, you will have heat the wax in a metal container till it becomes completely liquid. Then you will have to pour into another container which has the special shape that you want. For example, students, ಒಂದು ಎಕ್ಸಾಂಪಲ್ ಟೇಕ್ ಎ ಕ್ಯಾಂಡಲ್ ಇನ್ ದ ಶೇಪ್ ಆಫ್ ಎ ಸಾಲಿಡ್ ಸಿಲಿಂಡರ್. ಒಂದು ಸಾಲಿಡ್ ಸಿಲಿಂಡರ್ ಅಂದರೆ ಒಂದು ಸಿಲಿಂಡರ್ ಶೇಪಲ್ಲಿ ಇರೋದು ಕ್ಯಾಂಡಲ್ ತಗೊಳ್ತೀರಾ. ಮೆಲ್ಟ್ ಇಟ್ ಅಂಡ್ ಟು ಪೌರ್ ಓಲ್ ಆಫ್ ದ ಮೋಟನ್ ವ್ಯಾಕ್ಸ್ ಇಂಟು ಅನದರ್ ಕಂಟೈನರ್ ಶೇಪ್ಡ್ ಲೈಕ್ ಎ ರ್ಯಾಬಿಟ್. ಈ ಕ್ಯಾಂಡಲ್ ನೀವು ನೋಡಿರ್ಬೋದು. ಈ ಕ್ಯಾಂಡಲನ್ನು ಏನು ಮಾಡ್ತೀರಾ ನೀವು, ಆಲ್ಮೋಸ್ಟ್ ನೋಡಿರ್ತೀರ ಕ್ಯಾಂಡಲ್ ಸಿಲಿಂಡರ್ ಶೇಪಲ್ಲಿರುತ್ತೆ, ಅಥವಾ ಬೇರೆ ಬೇರೆ ಒಂದು ರ್ಯಾಬಿಟಲ್ ಶೇಪಲ್ಲಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಗೊಂಬೆಗಳ ಶೇಪಲ್ಲಿರುತ್ತೆ, ಅದನ್ನು ನೋಡಿದ್ದೀರಾ. ನೆಕ್ಸ್ಟ್ ಅನಿಮಲ್ ಶೇಪ್ಗಳಲ್ಲಿ ಬೇರೆ ಬೇರೆ ಅನಿಮಲ್ ಶೇಪಲ್ಲಿರೋದೆಲ್ಲ ಕ್ಯಾಂಡಲ್ಸ್ಗಳನ್ನು ನೋಡಿದ್ದೀರಾ. ಅದನ್ನು ಹೇಗೆ ಮಾಡ್ತಾರೆ ಅಂತಂದರೆ ಒಂದು ಶೇಪಿಂದ ಇನ್ನೊಂದು ಶೇಪಿಗೆ ಮೆಲ್ಟ್ ಮಾಡಿ ಕನ್ವರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸಿಲಿಂಡರ್ ಶೇಪಲ್ಲಿರುತ್ತೆ ಒಂದು ಕ್ಯಾಂಡಲ್ಲು, ಆ ಕ್ಯಾಂಡಲ್ನ ಕರಗಿಸಿ ಏನು ಮಾಡ್ತಾರೆ ಅಂತಂದರೆ ಅದು ಯಾವ ಗೊಂಬೆ ಶೇಪಲ್ಲಿರುತ್ತಲ್ಲ ಆ ಗೊಂಬೆ ಇದಕ್ಕೆ ಯಾವುದಾದ್ರು ಒಂದು ಕಂಟೈನರಿಗೆ ಹಾಕಿ ಆ ಗೊಂಬೆ ಶೇಪಿಗೆ ಬರೋಂಗೆ ಮಾಡ್ತಾರೆ. ದ ಲೈಕ್ ಅಥವಾ ಗೊಂಬೆ ಫಾರ್ ಎಕ್ಸಾಂಪಲ್ ರ್ಯಾಬಿಟ್ ಆಗಿರ್ಬೋದು, ಬೇರೆ ಯಾವ್ದಾದ್ರು ಎಕ್ಸಾಂಪಲ್ ತಗೊಳ್ಳಿ. ಹಾಗೆ ಮೆಲ್ಟ್ ಇಟ್ ಪೌರ್ ಓಲ್ ಆಫ್ ದ ಮೋಲ್ಟನ್ ವ್ಯಾಕ್ಸ್ ಇಟ್ ಅನದರ್ ಕಂಟೈನರ್ ಶೇಪ್ ಲೈಕ್ ಎ ರ್ಯಾಬಿಟ್ ಆನ್ ಕೂಲಿಂಗ್. ಅದು ಕೂಲ್ ಆದಮೇಲೆ ಏನು ಮಾಡ್ತಾರೆ ಅಂದರೆ ವಿ ವಿಲ್ ಒಬ್ಟೈನ್ ಎ ಕ್ಯಾಂಡಲ್ ಇನ್ ದ ಶೇಪ್ ಆಫ್ ದ ರ್ಯಾಬಿಟ್ ಶೇಪಲ್ಲಿರೋದಕ್ಕೆ ಕಂಟೈನರಿಗೆ ಹಾಕಿದ್ರೆ ಅದು ರ್ಯಾಬಿಟ್ ಶೇಪ್ ಬರುತ್ತೆ. ಬೇರೆ ಯಾವುದಾದ್ರೂ ಅನಿಮಲ್ ಶೇಪಲ್ಲಿರೋದಕ್ಕೆ ಹಾಕಿದರೆ ಅದೇ ರೀತಿ ಶೇಪ್ ಬರುತ್ತೆ. ಫಸ್ಟ್ ಏನು ಮಾಡ್ತಾರೆ, ಕ್ಯಾಂಡಲ್ ಸಿಲಿಂಡರ್ ಶೇಪಲ್ಲಿರುತ್ತೆ, ಆ ಸಿಲಿಂಡರ್ ಶೇಪಲ್ಲಿರೋದನ್ನು ಬೇರೆ ಯಾವುದಾದ್ರು ನಿಮಗೆ ಯಾವ್ದು ಇಷ್ಟ ಇರುತ್ತೋ ಶೇಪಿಗೆ ಅದಕ್ಕೆ ಕನ್ವರ್ಟ್ ಮಾಡ್ಬೋದು. ಬಟ್ ಅಲ್ಲಿ ಏನಾಗುತ್ತೆ, ನಾವಿಲ್ಲಿ ಇದರಿಂದ ಈ ಎಕ್ಸಾಂಪಲಿಂದ ನಾವೇನು ತಿಳ್ಕೊಬೋದು ಅಂದರೆ ದ ವಾಲ್ಯೂಮ್ ಆಫ್ ದ ನ್ಯೂ ಕ್ಯಾಂಡಲ್ ವಿಲ್ ಬಿ ದ ಸೇಮ್ ಆ್ಯಸ್ ದ ವಾಲ್ಯೂಮ್ ಆಫ್ ದ ಅರ್ಲಿಯರ್ ಕ್ಯಾಂಡಲ್. ಅಂದರೆ ಲಾಸ್ಟ್ ಕ್ಯಾಂಡಲ್ ಸಿಲಿಂಡರ್ ಶೇಪಲ್ಲಿರುತ್ತಲ್ಲ ಆ ಕ್ಯಾಂಡಲ್ನ ವಾಲ್ಯೂಮ್ ಎಷ್ಟಿದೆಯೋ ಅದನ್ನು ಕರಗಿಸಿ ಮತ್ತೆ ಇನ್ನೊಂದು ಈಗ ರ್ಯಾಬಿಟ್ ಶೇಪಿಗೆ ಕನ್ವರ್ಟ್ ಮಾಡ್ತೀವಿ ನಾವು ಅದನ್ನು ಕ್ಯಾಂಡಲ್ನ. ಹಾಗಾಗಿ ಸಿಲಿಂಡರ್ ಶೇಪಲ್ಲಿರೋ ವಾಲ್ಯೂಮ್ ಎಷ್ಟಿರುತ್ತೋ ಅದು ರ್ಯಾಬಿಟ್ ಶೇಪಿಗೆ ಬರೋಂಗೆ ಕನ್ವರ್ಟ್ ಮಾಡಿರ್ತೀವಿ, ಮೆಲ್ಟ್ ಮಾಡಿ ಅದನ್ನು ಕನ್ವರ್ಟ್ ಮಾಡಿರ್ತೀವಲ್ಲ ಅದರ ವಾಲ್ಯೂಮು ಕೂಡ ಸೇಮ್ ಇರುತ್ತೆ, ಅದು ಚೇಂಜ್ ಆಗಲ್ಲ. ಹಾಗಾಗಿ ನೆಕ್ಸ್ಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಸ್ ಬೀನ್ ಡಿಸ್ಕಸ್ಡ್ ಲೆಟ್ ಅಸ್ ಕನ್ಸಿಡರ್ ಸಮ್ ಎಕ್ಸಾಂಪಲ್. ಈ ಕೆಲವೊಂದು ಎಕ್ಸಾಂಪಲ್ಗಳಿದ್ದಾವೆ, ಆ ಎಕ್ಸಾಂಪಲ್ಗಳನ್ನು ನಾವು ಪ್ರಾಬ್ಲಮ್ಸ್ ಮುಖಾಂತರ ನಾವು ತಿಳ್ಕೊಳ್ತಾ ಹೋಗೋಣ. ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಅದರಲ್ಲಿ ಫಸ್ಟ್ ಪ್ರಾಬ್ಲಮ್, ಎ ಮೆಟಾಲಿಕ್ ಸ್ಪಿಯರ್ ಆಫ್ ರೇಡಿಯಸ್ 4.2 cm ಈಸ್ ಮೆಲ್ಟೆಡ್ and recast into the shape of a cylinder of radius 6 cm. Find the height of the cylinder. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೀವು ಕ್ವಶನ್ ಅರ್ಥ ಮಾಡ್ಕೊಬೇಕು. ಆಲ್ಮೋಸ್ಟ್ ಇದನ್ನು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೇಳ್ತಿರ್ತಾರೆ. ಕನ್ವರ್ಷನ್ ಆಫ್ ಸಾಲಿಡ್ ಫ್ರಮ್ ಒನ್ ಶೇಪ್ ಟು ಅನದರ್, ಒಂದು ಶೇಪಿಂದ ಇನ್ನೊಂದು ಶೇಪಿಗೆ ಕನ್ವರ್ಟ್ ಮಾಡೋ ಅಂಥ ಪ್ರಾಬ್ಲಮ್ಸ್ಗಳಿವು. ಹೇಗೆಂದರೆ ಒಂದು ಮೆಟಾಲಿಕ್ ಸ್ಪಿಯರ್ ಇರುತ್ತೆ, ಅಂದರೆ ಸ್ಪಿಯರ್ ಶೇಪಲ್ಲಿ ಒಂದು ಮೆಟಾಲಿಕ್ ಇರುತ್ತೆ. ಅದನ್ನು ಏನು ಮಾಡ್ತಾರೆ ಅಂತಂದರೆ ಅದರ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 4.2 cm ಕೊಟ್ಟಾರೆ. ಅದನ್ನು ಮೆಲ್ಟ್ ಮಾಡ್ತಾರೆ, ಮೆಲ್ಟ್ ಮಾಡಿ ಆ್ಯಂಡ್ ರೀಕ್ಯಾಸ್ಟ್ ಇಂಟು ದ ಶೇಪ್ ಆಫ್, ಯಾವ ಶೇಪಿಗೆ ಬರೋಂಗೆ ಮಾಡ್ತಾರೆ, ಸಿಲಿಂಡರ್ ಶೇಪಿಗೆ ಬರೋಂಗೆ ಮಾಡ್ತಾರೆ. ಆ ಸಿಲಿಂಡರ್ನ ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು, 6 cm. ಫೈಂಡ್ ದ ಹೈಟ್ ಆಫ್ ದಿ ಸಿಲಿಂಡರ್. ಹಾಗಾದರೆ ಆ ಸಿಲಿಂಡರಿನ ಹೈಟ್ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ರೀಕ್ಯಾಸ್ಟ್ ಒಂದು ಶೇಪಿಂದ ಇನ್ನೊಂದು ಶೇಪಿಗೆ ಕನ್ವರ್ಟ್ ಮಾಡೋಂಥ ಪ್ರಾಬ್ಲಮ್ಸ್ಗಳು ಕೇಳ್ತಾ ಇರ್ತಾರೆ. ನೀವಾಗಿ ನೀಟಾಗಿ ವರ್ಕ್ ಮಾಡ್ಕೊಳ್ರಿ ಅವನ್ನೆಲ್ಲ. ಈಗ ಫಸ್ಟ್ ದ ಸ್ಪಿಯರ್ ಅಂದರೆ ವಾಲ್ಯೂಮನ್ನು ನಾವು ಫಾರ್ಮುಲಾಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ವಾಲ್ಯೂಮ್ ಆಫ್ ಸ್ಪಿಯರ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಸಿಲಿಂಡರ್
ಯಾಕೆ ಈಕ್ವಲ್ಸ್ ಹಾಕಿದೆ ಅಂದರೆ ಸ್ಪಿಯರ್ ಶೇಪಿಂದ ಹಿಡಿದು ಸ್ಪಿಯರ್ ಶೇಪಲ್ಲಿ ಇರೋದನ್ನು ನಾವು ಸಿಲಿಂಡರ್ ಶೇಪಿಗೆ ರೀಕ್ಯಾಸ್ಟ್ ಮಾಡ್ತಿದ್ದೀವಿ. ಹಾಗಾಗಿ ವಾಲ್ಯೂಮಿನ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ವಾಲ್ಯೂಮ್ ಆಫ್ ಸ್ಪಿಯರ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ 4/3 pi r cube ಈಕ್ವಲ್ಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ pi r square h. ಇಲ್ಲಿ ನೋಡಿ ಈ ಪೈ ಕ್ಯಾನ್ಸಲ್ ಮಾಡ್ಬೋದು, ಬಟ್ ರೇಡಿಯಸ್ ಕ್ಯಾನ್ಸಲ್ ಮಾಡಬೇಡಿ, ಯಾಕೆಂದರೆ ರೇಡಿಯಸ್ ಬೇರೆ ಬೇರೆ ಇದೆ. ಹಾಗಾಗಿ ರಿಮೈನಿಂಗ್ 4/3 r cube ಈಕ್ವಲ್ಸ್ r square h. 4/3 r cube ಅಂದರೆ ರೇಡಿಯಸ್ ಯಾವುದ್ರದ್ದು, ಸ್ಪಿಯರ್ನ ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು 4.2. ಇನ್ನು 4.2 ಇಂಟು 4.2 ಇಂಟು 4.2 ಈಕ್ವಲ್ಸ್ ಸಿಲಿಂಡರ್ನ ರೇಡಿಯಸ್ ಎಷ್ಟಿದೆ 6 ಸೆಂಟಿಮೀಟ್ರ್ ಇದೆ. ಹಾಗಾಗಿ 6 ಇಂಟು 6 ಇಂಟು ಎಚ್ನೇ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ದ ಹೈಟ್ ಆಫ್ ದಿ ಸಿಲಿಂಡರ್ ಇಂಟು ಎಚ್. ಈಗ ಎಚ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಟೋಟಲಾಗಿ RHSನ್ನು ಟೋಟಲಾಗಿ ಲೆಫ್ಟ್ ಹ್ಯಾಂಡಿಗೆ ತಗೊಳ್ಳಿ, ಲೆಫ್ಟ್ ಹ್ಯಾಂಡಲ್ಲಿರೋದನ್ನು ಟೋಟಲಾಗಿ ರೈಟ್ ಹ್ಯಾಂಡಿಗೆ ತಗೊಳ್ಳಿ. ಎಲ್ಲರೂ ಕೂಡ ತಗೊಂಡ್ವಿ ಅಂತಂದರೆ ಸೈನ್ಗಳೇನು ಚೇಂಜ್ ಆಗೋಲ್ಲ. ಹಾಗಾಗಿ 6 ಇಂಟು 6 ಇಂಟು ಎಚ್ ಈಕ್ವಲ್ಸ್ 4/3 ಇಂಟು 4.2 ಇಂಟು 4.2 ಇಂಟು 4.2. ಎಚ್ಚನ್ನು ಲೆಫ್ಟಲ್ಲೇ ಇಟ್ಕೊಳ್ಳಿ. ಈಗ 6 ಇಂಟು 6ನ ಈಕ್ವಲ್ಸಿಂದ ರೈಟಿಗೆ ತಗೊಂಡ್ರೆ ಇಂಟು ಇರೋದು ಡಿವೈಡೆಡ್ ಬೈ ಆಗುತ್ತೆ. ಹಾಗಾಗಿ 4 ಇವೆಲ್ಲ ನ್ಯೂಮರೇಟರ್ ಪ್ಲೇಸಿಗೆ ಬರುತ್ತೆ. 4/3 ಇವೆಲ್ಲ ನ್ಯೂಮರೇಟರ್ ಪ್ಲೇಸಲ್ಲಿರುತ್ತೆ. 4 ಇಂಟು 4.2 ಇಂಟು 4.2 ಇಂಟು 4.2. ನೆಕ್ಸ್ಟ್ ಈ 6 ಇಂಟು 6 ಡಿನಾಮಿನೇಟರ್ ಪ್ಲೇಸಿಗೆ ಬರುತ್ತೆ. ಇಂಟು 6 ಇಂಟು 6 ಎಚ್ ಈಕ್ವಲ್ಸ್ 6ಇಂದ 4.2ನ ಡಿವೈಡ್ ಮಾಡಿ, ಅದು ಎಷ್ಟು ಆವರ್ತಿ ಹೋಗುತ್ತೆ 0.7. 6 ಇಂಟು 0.7 ಮಲ್ಟಿಪ್ಲೈ ಮಾಡಿದ್ರೆ 4.2 ಬರುತ್ತೆ. ನೆಕ್ಸ್ಟ್ 6ಇಂದ 4.2 ಡಿವೈಡ್ ಆಗುತ್ತೆ 0.7ಇಂದ. ನೆಕ್ಸ್ಟ್ 3ಇಂದನೂ ಕೂಡ 4.2 ಡಿವೈಡ್ ಆಗುತ್ತೆ. 3 1s 1.4ಇಂದ ಡಿವೈಡ್ ಆಗುತ್ತೆ. ನಮಗೆ ರಿಮೈನಿಂಗ್ ಈಸ್ 4 ಇಂಟು 0.7 ಇಂಟು 0.7 ಇಂಟು 1.4 ಎಚ್ ಈಕ್ವಲ್ಸ್ ಅಷ್ಟನ್ನು ಮಲ್ಟಿಪ್ಲೈ ಮಾಡಿರಿ. 2 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಈಸ್ 2.744 ಸೆಂಟಿಮೀಟರ್. ಏಕೆಂದರೆ ಹೈಟ್ ಕೇಳಿರೋದ್ರಿಂದ ನಾವು ಸೆಂಟಿಮೀಟ್ರಲ್ಲೇ ಬರೀಬೇಕಾಗುತ್ತೆ. ಹಾಗೆ ಹೈಟ್ ಆಫ್ ದ ಸಿಲಿಂಡರ್ ಈಸ್ 2.744 centimeter. The next problem is metallic spheres of radii 6 cm, 8 cm and 10 cm respectively are melted to form a single solid sphere. Find the radius of the resulting sphere. Students, ಇಲ್ಲಿ ಮೆಟಾಲಿಕ್ ಸ್ಪಿಯರನ್ನು ಕೊಟ್ಟಿದ್ದಾರೆ. 3 ಮೆಟಾಲಿಕ್ ಸ್ಪಿಯರ್ಗಳನ್ನು ಕರಗಿಸಿ ಒಂದು ಸಿಂಗಲ್ ಸಾಲಿಡ್ ಸ್ಪಿಯರ್ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಆ 3 ಮೆಟಾಲಿಕ್ ಸ್ಪಿಯರ್ಗಳನ್ನ ರೇಡಿಯೈಗಳು ಕೊಟ್ಟಿದ್ದಾರೆ. ಒಂದು 6, ಇನ್ನೊಂದು 8 ಆ್ಯಂಡ್ 10 3 ರೇಡಿಯೈಗಳನ್ನು ಕೊಟ್ಟಿದ್ದಾರೆ. ಈ 3 ಮೆಟಾಲಿಕ್ ಸ್ಪಿಯರ್ಗಳನ್ನು ಮೆಲ್ಟ್ ಮಾಡಿ ಟು ಫಾರ್ಮ್ ಎ ಸಿಂಗಲ್ ಸಾಲಿಡ್ ಸ್ಪಿಯರ್, ಅಂದರೆ ಒಂದು ಸಿಂಗಲ್ ಸಾಲಿಡ್ ಸ್ಪಿಯರ್ ಆಗಿ ಮಾಡಬೇಕು. ಫೈಂಡ್ ದ ರೇಡಿಯಸ್ ಆಫ್ ದ ರಿಸಲ್ಟಿಂಗ್ ಸ್ಪಿಯರ್. ಆ ನ್ಯೂ ಸ್ಪಿಯರ್ ಬರುತ್ತಲ್ಲ, ಆ ನ್ಯೂ ಸ್ಪಿಯರಿಂದ ಏನನ್ನ ಫೈಂಡ್ ಔಟ್ ಮಾಡಬೇಕು, ರೇಡಿಯಸ್ ಎಷ್ಟಿದೆ ಅಂತಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ರೇಡಿಯಸ್ ಆಫ್ ದ ಫಸ್ಟ್ ಸ್ಪಿಯರ್, ಇವೆಲ್ಲವೂ ಕೂಡ ರೇಡಿಯಸ್ಗಳು. ರೇಡಿಯೈ ಅಂದರೆ 1 6 8 10. ರೇಡಿಯಸ್ ಆಫ್ ದ ಫಸ್ಟ್ ಸ್ಪಿಯರ್ದು ಎಷ್ಟು 6 ಸೆಂಟಿಮೀಟರ್. ರೇಡಿಯಸ್ ಆಫ್ ದ ಸೆಕೆಂಡ್ ಸ್ಪಿಯರ್ದು R2 ಅಂತ ತೊಗೊಂಡಿದ್ದೀನಿ, ಇದನ್ನು 8 ಸೆಂಟಿಮೀಟರ್. ರೇಡಿಯಸ್ ಆಫ್ ದ ಥರ್ಡ್ ಸ್ಪಿಯರ್ ಅಂದರೆ R3 ಅಂತ ತೊಗೊಂಡಿದ್ದೀನಿ, ಈಕ್ವಲ್ಸ್ 10 ಸೆಂಟಿಮೀಟರ್. ರೇಡಿಯಸ್ ಆಫ್ ದ ನ್ಯೂ ಸ್ಪಿಯರ್ನೇ ನಾವು ಫೈಂಡ್ ಔಟ್ ಮಾಡಬೇಕು. R ಅಂದರೆ ಈ ನ್ಯೂ ಸ್ಪಿಯರ್, ಈ 3 ಸ್ಪಿಯರ್ಗಳನ್ನು ಮೆಲ್ಟ್ ಮಾಡಿ ಒಂದು ನ್ಯೂ ಸ್ಪಿಯರನ್ನಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳುತ್ತೆ.
ಈಗ ಅಂದರೆ ಅದರ ರೇಡಿಯಸ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು ನ್ಯೂ ಸ್ಪಿಯರ್ದ. ಈಗ ವಾಲ್ಯೂಮ್ ಆಫ್ 3 ಸ್ಪಿಯರ್, ಈ ವಾಲ್ಯೂಮ್ ಆಫ್ 3 ಸ್ಪಿಯರ್, ಈಗ ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ 4/3 ಪೈ ಆರ್ ಕ್ಯೂಬ್. ನೆನ್ಪಿಡ್ಕೊಬೇಕು, ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ 4/3 ಪೈ ಆರ್ ಕ್ಯೂಬ್. ಇಲ್ಲಿ ಯಾಕೆ R1 ಕ್ಯೂಬ್ ಪ್ಲಸ್ R2 ಕ್ಯೂಬ್ ಪ್ಲಸ್ R3 ಕ್ಯೂಬ್ ಅಂತ ತಗೊಂಡಿದ್ದೀನಿ ಅಂತಂದರೆ, ಇಲ್ಲಿ ರೇಡಿಯೈಗಳು ಕೊಟ್ಟಿದ್ದಾರೆ, 3 ರೇಡಿಯೈಗಳು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಡೈರೆಕ್ಟಾಗಿ ಇಲ್ಲೇ ಬರ್ಕೊಂಡಿದ್ದೀನಿ 4/3 ಪೈ ಬ್ರಾಕೆಟಲ್ಲಿ R1 ಕ್ಯೂಬ್ ಪ್ಲಸ್ R2 ಕ್ಯೂಬ್ ಪ್ಲಸ್ R3 ಕ್ಯೂಬ್ ಈಕ್ವಲ್ಸ್ ವಾಲ್ಯೂಮ್ ಆಫ್ ನ್ಯೂ ಸ್ಪಿಯರ್. ಒಂದು ವಾಲ್ಯೂಮ್ ಆಫ್ ಸ್ಪಿಯರ್, ಒಂದು ಸ್ಪಿಯರ್ದ ವಾಲ್ಯೂಮ್ ಫಾರ್ಮುಲಾ 4/3 ಪೈ ಆರ್ ಕ್ಯೂಬ್. ಈಗ ವ್ಯಾಲ್ಯೂಸ್ ಅಪ್ಲೈ ಮಾಡಿ. 4/3 ಪೈ R1 ಅಂದರೆ 6 ಸೆಂಟಿಮೀಟರ್ ಅಂದರೆ 6 ಕ್ಯೂಬ್ ಪ್ಲಸ್ R2 ಅಂದರೆ 8 ಸೆಂಟಿಮೀಟರ್ ಅಂದರೆ 8 ಕ್ಯೂಬ್ ಪ್ಲಸ್ R3 ಅಂದರೆ 10 ಕ್ಯೂಬ್ ಈಕ್ವಲ್ಸ್ ನೆಕ್ಸ್ಟ್ 4/3 ಪೈ ಆರ್ ಕ್ಯೂಬ್. 4/3 ಪೈ ಆರ್ ವ್ಯಾಲ್ಯೂ ಎಷ್ಟಿದೆ, ರೇಡಿಯಸ್, ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಹಾಗಾಗಿ ಆ್ಯಸ್ ಇಟ್ ಈಸ್ ಆರ್ ಕ್ಯೂಬ್ನ ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ 4/3 ಲೆಫ್ಟ್ ಹ್ಯಾಂಡು ಮತ್ತು ರೈಟ್ ಹ್ಯಾಂಡು 4/3 ಇದೆ, ಕ್ಯಾನ್ಸಲ್ ಆಗುತ್ತೆ. ಆ್ಯಸ್ ಇಟ್ ಈಸ್ ಪೈ ಕೂಡ ಕ್ಯಾನ್ಸಲ್ ಆಗುತ್ತೆ. ಈಗ ರಿಮೈನಿಂಗ್ 6 ಕ್ಯೂಬ್ ಪ್ಲಸ್ 8 ಕ್ಯೂಬ್ ಪ್ಲಸ್ 10 ಕ್ಯೂಬ್. 6 ಕ್ಯೂಬ್ ಅಂದರೆ 6ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 6 × 6 × 6 ಮಲ್ಟಿಪ್ಲೈ ಮಾಡಿದರೆ ನಮಗೆ 216 ಬರುತ್ತೆ. ಪ್ಲಸ್ ಆ್ಯಸ್ ಇಟ್ ಈಸ್ 8 ಕ್ಯೂಬ್ ಅಂದರೆ 8 × 8 × 8 ಅಂದರೆ 512 ಪ್ಲಸ್ 10 ಕ್ಯೂಬ್ ಅಂದರೆ 10 × 10 × 10 1000 ಬರುತ್ತೆ ಈಕ್ವಲ್ಸ್ ಆರ್ ಕ್ಯೂಬ್ ರೈಟಲ್ಲಿ. ನೆಕ್ಸ್ಟ್ ಈ 3 ಟರ್ಮ್ಸ್ನ ಆ್ಯಡ್ ಮಾಡಿ. 3 ಟರ್ಮ್ಸ್ನ ಆ್ಯಡ್ ಮಾಡಿದರೆ 1728 ಬರುತ್ತೆ ಈಕ್ವಲ್ಸ್ ಆರ್ ಕ್ಯೂಬ್. ನಮಗೆ ಆರ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಲೆಫ್ಟಿಗೆ ತೊಗೊಳೋಣ. ಆರ್ ಕ್ಯೂಬ್ ಈಕ್ವಲ್ಸ್ 1728 ಕ್ಯೂಬ್ ಇದೆ. ಹಾಗಾಗಿ ಕ್ಯೂಬ್ ರೂಟನ್ನ ಫೈಂಡ್ ಔಟ್ ಮಾಡಬೇಕು. ಕ್ಯೂಬ್ ರೂಟ್ ಆಫ್ 1728. ಈಗ ಯಾವ ನಂಬರನ್ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ ನಮಗೆ 1728 ಬರುತ್ತೆ. ಇದು ಕ್ಯೂಬ್ ರೂಟ್ ಆಫ್ ಮಾಡ್ತಾ ಇರೋದು. ಹಾಗಾಗಿ ವಿಚ್ ನಂಬರ್ ಈಸ್ ಮಲ್ಟಿಪ್ಲೈಡ್ ಬೈ 3 ಟೈಮ್ಸ್ ಈಸ್ ಯಾವುದು ಅಂದರೆ 12. 12ನ ನೀವು 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದರೆ ನಮಗೆ 1728 ಬರುತ್ತೆ. ಹಾಗೆ ಆರ್ ವ್ಯಾಲ್ಯೂ ಎಷ್ಟಿದೆ, 12 ಸೆಂಟಿಮೀಟರ್. ಅಂದರೆ ರೇಡಿಯಸ್ ಆಫ್ ದ ನ್ಯೂ ಸ್ಪಿಯರ್ ಈಸ್ 12 ಸೆಂಟಿಮೀಟರ್. The next problem is a 20-meter deep well with diameter 7 meter is dug and the earth from digging is evenly spread out to form a platform 22 meter by 14 meter. Find the height of the platform. ಸ್ಟೂಡೆಂಟ್ಸ್, ಒಂದು ವೆಲ್ ಇರುತ್ತೆ. ವೆಲ್ ಅಂದರೆ ನಿಮಗೆ ಗೊತ್ತಿದೆ ಬಾವಿ ಅಂತಂತ. ಆ ಬಾವಿನ ಹೈಟ್ ಎಷ್ಟು ಮೀಟರ್ ಇರುತ್ತೆ ಅಂತಂತಂದರೆ 20 ಮೀಟರ್ ಇರುತ್ತೆ. 20 ಮೀಟರ್ ಆಳವಾದ ಒಂದು ಬಾವಿನ ತೋಡ್ತಾರೆ. ಅದರ ಹೈಟ್ ಎಷ್ಟಿರುತ್ತೆ, 20 ಮೀಟರ್. ಇಲ್ಲಿ ಡೀಪ್ ಅಂತಿದೆಯಲ್ಲ, ಇದೇ ವೆಲ್ಲಿನ ಹೈಟ್ ಆಗುತ್ತೆ. ನೆಕ್ಸ್ಟ್ ಡಯಾಮೀಟ್ರು, ಅದರ ವೆಲ್ಲಿನ ಡಯಾಮೀಟ್ರ್ ಕೊಟ್ಟಾರೆ ಎಷ್ಟು, 7 ಮೀಟರ್. ಈಸ್ ಡಗ್ ಅಂಡ್ ಅರ್ತ್ ಫ್ರಮ್ ಡಿಗ್ಗಿಂಗ್ ಈಸ್ ಈವನ್ಲಿ ಸ್ಪ್ರೆಡ್ ಔಟ್ ಟು ಫಾರ್ಮ್ ಎ ಪ್ಲಾಟ್ಫಾರ್ಮ್. ಆ ಡಿಗ್ಗಿಂಗ್ ಮಾಡಬೇಕಾದ್ರೆ ಅಂದರೆ ಬಾವಿನ ತೋಡಬೇಕಾದ್ರೆ ಮಣ್ಣು ಸಿಗುತ್ತೆ. ಆ ಮಣ್ಣನ್ನು ಈವನ್ಲಿ ಆಗಿ ಆ ಬಾವಿಯ ಮೇಲ್ಭಾಗದಲ್ಲಿ ಅಡ್ತಾ ಹೋಗ್ತಾರೆ. ಫುಲ್ ಒಂದು ಪ್ಲಾಟ್ಫಾರ್ಮ್ನ ತಯಾರು ಮಾಡ್ತಾರೆ. ಆ ಬಾವಿ ಮೇಲ್ಗಡೆ ಒಂದು ಪ್ಲಾಟ್ಫಾರ್ಮನ್ನ ಹಾಕ್ತಾರೆ. ಆ ಪ್ಲಾಟ್ಫಾರ್ಮು ಯಾವ ಶೇಪಲ್ಲಿರುತ್ತೆ ಅಂದರೆ ಕ್ಯೂಬಾಯ್ಡ್ ಶೇಪಲ್ಲಿ ಇರುತ್ತೆ. ಆ ಪ್ಲಾಟ್ಫಾರ್ಮ್ನ ಲೆಂತು ಮತ್ತು ಬ್ರೆಡ್ತು ಇಲ್ಲಿ 22 ಮೀಟರ್ ಬೈ 14 ಮೀಟರ್. ಫೈಂಡ್ ದ ಹೈಟ್ ಆಫ್ ದ ಪ್ಲಾಟ್ಫಾರ್ಮ್. ಇಲ್ಲಿ ಹೈಟ್ ಕೊಟ್ಟಾರೆ. ಈ ಪ್ಲಾಟ್ಫಾರ್ಮ್ ಆಲ್ಮೋಸ್ಟ್ ನೀವು ನೋಡಿರ್ಬೋದು. ಹಂಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂದು ಬಾವಿ, ಆ ಬಾವಿಯ ಮೇಲ್ಗಡೆ ಏನು ಸಮವಾಗಿ ಆ ಮಣ್ಣನ್ನು ಹರಡ್ತಾರೆ. ಒಂದು ಪ್ಲಾಟ್ಫಾರ್ಮ್ ರೀತಿಯಲ್ಲಿ ಬರೋಂಗೆ ಸಮವಾಗಿ ಹರಡ್ತಾರೆ. ಆ ಮಣ್ಣನ್ನು ಸಮನಾಗಿ ಹರಡಿದಾಗ ಅದರ ಲೆಂತ್ ಎಷ್ಟಿರುತ್ತೆ ಅಂತಂದರೆ 22 ಮೀಟರ್, ಬ್ರೆಡ್ತು 14 ಮೀಟರ್ ಆಗುತ್ತೆ. ಬಟ್ ಹೈಟನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಪ್ಲಾಟ್ಫಾರ್ಮ್ ಅಂದರೆ ಅದು ಕ್ಯೂಬಾಯ್ಡ್ ಶೇಪಲ್ಲಿರುತ್ತೆ.
ಪ್ಲಾಟ್ಫಾರ್ಮ್ ಆಲ್ಮೋಸ್ಟ್ ಕ್ಯೂಬಾಯ್ಡ್ ಶೇಪಲ್ಲಿ ಬರುತ್ತೆ. ಹಾಗಾಗಿ ಈಗ ಇಲ್ಲಿ ಡೈಮೆನ್ಷನ್ ಆಫ್ ವೆಲ್ ಅಂದರೆ ವೆಲ್ಲಿನ ಡೈಮೆನ್ಷನ್ಸ್ಗಳ ಅಂದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ ಹೈಟ್ ಕೊಟ್ಟಾರೆ 20 ಮೀಟರ್. ನೆಕ್ಸ್ಟ್ ಡಯಾಮೀಟ್ರು D = 7 ಮೀಟರ್ ಇದೆ, ಅದನ್ನ ರೇಡಿಯಸ್ಸಿಗೆ ಕನ್ವರ್ಟ್ ಮಾಡ್ತೀನಿ 7/2. ಇದನ್ನು ಹಾಗೆ ಬರ್ಕೊಂಡಿದ್ದೀನಿ, ನಾನು 2 ಮತ್ತೆ ಡಿವೈಡ್ ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಆಮೇಲೆ ಹೇಳ್ತೀನಿ ನಿಮಗೆ ಅಲ್ಲಿ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ ಅಲ್ಲಿ. ಹಾಗಾಗಿ ನೆಕ್ಸ್ಟ್ ಡೈಮೆನ್ಷನ್ ಆಫ್ ಪ್ಲಾಟ್ಫಾರ್ಮ್, ಇದು ಪ್ಲಾಟ್ಫಾರ್ಮ್ನ ಡೈಮೆನ್ಷನ್ನ ಲೆಂತ್ ಎಷ್ಟಿದೆ 22 ಮೀಟರ್, ಬ್ರೆಡ್ತ್ 14 ಮೀಟರ್. ನಾವೀಗ ಫೈಂಡ್ ಔಟ್ ಮಾಡಬೇಕಾದ್ರೆ ಹೈಟ್ ಆಫ್ ದ ಪ್ಲಾಟ್ಫಾರ್ಮ್ ಅಂದರೆ ಎಚ್ಚನ್ನು ಫೈಂಡ್ ಔಟ್ ಮಾಡಬೇಕು. ಈಗ ವಾಲ್ಯೂಮ್ ಆಫ್ ವೆಲ್ ಫಾರ್ಮಲ್. ಈಗ ವೆಲ್ ಆಲ್ಮೋಸ್ಟ್ ನೀವು ವೆಲ್ ನೋಡಿದ್ದೀರಾ, ಬಾವಿ ನೋಡಿದ್ದೀರಾ, ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ತದೆ ಯಾವ ಶೇಪಲ್ಲಿ ಬರುತ್ತೆ ಅಂದರೆ ಸಿಲಿಂಡ್ರಿಕಲ್ ಶೇಪಲ್ಲಿ ಇರುತ್ತೆ. ನೀವು ಆಲ್ಮೋಸ್ಟ್ ನೋಡಿರ್ಬೋದು, ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ರಿ ಬಾವಿ ಯಾವ ಶೇಪಲ್ಲಿ ಬರುತ್ತೆ ಅಂದರೆ ಒಂದು ಸಿಲಿಂಡರ್ ಶೇಪಲ್ಲಿ ಇರುತ್ತೆ ಆಲ್ಮೋಸ್ಟ್. ಹಾಗಾಗಿ ನಾವು ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ ಅಂತಂದರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ πr² H = ವಾಲ್ಯೂಮ್ ಆಫ್ ಪ್ಲಾಟ್ಫಾರ್ಮು. ಅದು ರೌಂಡಾಗಿ ನಾವು ಹರಡ್ತೀವಲ್ಲ, ಅದು ಯಾವ ಶೇಪಲ್ಲಿರುತ್ತೆ ಅಂತಂದರೆ ಅದು ಕ್ಯೂಬಾಯ್ಡ್ ಶೇಪಲ್ಲಿರುತ್ತೆ. ಹಾಗಾಗಿ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ L × B × H, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಇಲ್ಲಿ ವ್ಯಾಲ್ಯೂಸ್ನ ಅಪ್ಲೈ ಮಾಡ್ತಾ ಹೋಗಿ. ಪೈ ವ್ಯಾಲ್ಯೂ 22/7 ಇಂಟು ರೇಡಿಯಸ್, ವೆಲ್ನ ರೇಡಿಯಸ್ ಎಷ್ಟಿದೆ 7/2 ಇಂಟು 7/2 ಇಂಟು r² ಅದನ್ನು 2 ಟೈಮ್ಸ್ ಬರ್ಕೊಂಡಿನಿ. ಹೈಟು, ವೆಲ್ಲಿನ ಹೈಟ್ ಡೀಪ್ ಅಂತ ಇರುತ್ತಲ್ಲ, ಅದೇ ವೆಲ್ನ ಹೈಟ್ ಆಗುತ್ತೆ ಎಷ್ಟು 20 ಮೀಟರ್ ಇಂಟು 20 ಈಕ್ವಲ್ಸ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ ಪ್ಲಾಟ್ಫಾರ್ಮ್ನ 22 ಇಂಟು ಬ್ರೆಡ್ತು 14 ಇಂಟು ಹೈಟನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಹಾಗೆ ಬರ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ನಿಮಗೆ ಈಸಿ ಆಗುತ್ತೆ ಡಿವೈಡ್ ಮಾಡೋಕ್ಕೋಸ್ಕರ, ಹಾಗಾಗಿ ನಾನು ಅದನ್ನು ಹಾಗೆ ಬರ್ಕೊಂಡಿದ್ದೀನಿ 7/2 ಅಂತ. ಈಗ ಈ 7 ಕ್ಯಾನ್ಸಲ್ ಆಗುತ್ತೆ, ಈ 2 ಇಂದ 11 ಹೊರತು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಈ 2 ಇಂದ 10, 2 10s 20, ರಿಮೈನಿಂಗ್ 11 ಇಂಟು 7 ಇಂಟು 10 ಈಕ್ವಲ್ಸ್ 22 ಇಂಟು 14 ಇಂಟು H. ನಮಗೆ H ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಟೋಟಲಾಗಿ ರೈಟಲ್ಲಿರೋದು ಲೆಫ್ಟಿಗೆ ತಗೊಳ್ಳಿ, ಲೆಫ್ಟಲ್ಲಿರೋದನ್ನು ರೈಟಿಗೆ ತಗೊಳ್ಳಿ. 22 ಇಂಟು 14 ಇಂಟು H ಈಕ್ವಲ್ಸ್ 11 ಇಂಟು 7 ಇಂಟು 10. ಈಗ H ಲೆಫ್ಟಲ್ಲೇ ಇಟ್ಕೊಂಡು H ಈಕ್ವಲ್ಸ್ 11 ಇಂಟು 7 ಇಂಟು 10 ಡಿವೈಡೆಡ್ ಬೈ ಇಂಟು ಇರೋದು ಈಕ್ವಲ್ಸಿಂದ ರೈಟ್ ಹ್ಯಾಂಡಿಗೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಹಾಗೆ 22 ಇಂಟು 14 ನೋಡಿ, ಯಾವ್ದಾದ್ರು ಡಿವೈಡ್ ಆಗಂಗಿದ್ರೆ ಡಿವೈಡ್ ಮಾಡಿ. ನೋಡಿ 11 1s 11 2s, ಮತ್ತು ಈ 2 ಇಂದ 10 ಡಿವೈಡ್ ಆಗುತ್ತೆ, 2 5s 10. ಇಲ್ಲಿ ನೋಡಿ 7 1s 7 2s 14, 2 ಇಂದ 5 ಡಿವೈಡ್ ಆಗಲ್ಲ. ಹಾಗೆ H ಈಕ್ವಲ್ಸ್ 5/2 ಬಂತು. H ಈಕ್ವಲ್ಸ್ 5/2. H ಈಕ್ವಲ್ಸ್ 2 ಇಂದ 5ನ ಡಿವೈಡ್ ಮಾಡಿದರೆ ನಮಗೆ 2.5 ಬರುತ್ತೆ, 2.5 ಮೀಟರ್. ಯಾಕೆಂದರೆ ಕ್ವಶನಲ್ಲಿ ಮೀಟರಲ್ಲಿರೋದ್ರಿಂದ ಹಾಗಾಗಿ ನಾವು ಇದನ್ನು ಆನ್ಸರು ಕೂಡ ನಾವು ಮೀಟರಲ್ಲೇ ಬರೀಬೇಕಾಗುತ್ತೆ. ಹಾಗಾದರೆ ಹೈಟ್ ಆಫ್ ದ ಪ್ಲಾಟ್ಫಾರ್ಮ್, ದೇರ್ಫೋರ್ height of the platform is 2.5 meter.